ಹಲೋ ಫ್ರೆಂಡ್ಸ್, ಸೀತಾರಾಮ ಧಾರಾವಾಹಿ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿವಿಗಿಂತ ಮೊದಲೇ ನೋಡೋಣ ಬನ್ನಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೀರಿಯಲ್ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ಈ ಕಡೆ ಫಸ್ಟು ಸೀನಲ್ಲಿ ಸಾಧನಾ ಅವರು ಭಾರ್ಗವಿ ಅವ್ರಿಗೆ ಸೀತಾ ಅವ್ರು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರಲ್ವಾ ಅಂತ ಕೇಳಿದಾಗ ಅವರು ಸುಮ್ಮನೆ ನೋಡ್ತಾರೆ. ಆಗ ಭಾರ್ಗವಿ ಅವರು ಸಾಧನಾ ಹಾರ ತಗೊಂಬ. ಆಗ ಭಾರ್ಗವಿ ಅವರು ಸೀತಾರಾಮ ಇಬ್ಬರೂ ಹಾರ ಬದಲಾಯಿಸ್ಕೊಳ್ಳಿ. ಈ ಕಡೆ ಎಂಗೇಜ್ಮೆಂಟ್ಗೆ ಬಂದಿರೋರೆಲ್ಲ ನೀವು ಸೀತಾಗೆ ಹೇಗೆ ಪ್ರಪೋಸ್ ಮಾಡಿದ್ರಿ ಅದನ್ನು ತೋರಿಸಿ ಸರ್ ಅಂತ ಕೇಳ್ತಾರೆ. ಆಗ ರಾಮ್ ಅವರು ಸುಮ್ಮನೆ ನಗ್ತಾ ನಿಂತಿರ್ತಾರೆ. ಈ ಕಡೆ ಎಂಗೇಜ್ಮೆಂಟ್ಗೆ ಬಂದಿರೋರೆಲ್ಲ ಕೇಳ್ಕೊತಾರೆ, ಸೀತಾಗೆ ಹೇಗೆ ಪ್ರಪೋಸ್ ಮಾಡಿದ್ರಿ, ನೀನೇ ಫಸ್ಟ್ ಪ್ರಪೋಸ್ ಮಾಡ್ದ ಅಥವಾ ಅವರೇ ಫಸ್ಟ್ ಪ್ರಪೋಸ್ ಮಾಡಿದ್ರಾ ಅಂತ ಎಲ್ಲರೂ ತಾತ ಅಜ್ಜಿ ಎಲ್ಲರೂ ಕೂಡ ಕೇಳಿದಾಗ ಆಗ ರಾಮ್ ಅವರು ಸೀತಾವ್ರನ್ನ ಒಪ್ಸೋಕೆ ನನಗೇನು ಕಷ್ಟ ಆಗಿಲ್ಲ. ಆಗ ಎಲ್ಲರೂ ಓ ಅಂತ ಕಿರಿಸ್ತಿದ್ದಾರೆ, ಅಶೋಕು ಮತ್ತು ಪ್ರಿಯಾ ಎಲ್ಲ. ಆಗ ರಾಮ್ ಅವರು ಲವ್ ಈಸ್ ಮ್ಯೂಚುವಲ್ ಗೈಸ್, ನನಗೆ ಒಪ್ಪಿಸ್ಬೇಕು ಅಂತ ಬಂದಿದ್ದು ಒಬ್ಬರನ್ನ ಮಾತ್ರ, ಸಕ್ಸಸ್ಫುಲ್ ಆಗಿ ಸೇತುವೆ ಕಟ್ಟಿದ್ದು ಅವರೇ ಕೂಡ. ಆಗ ರಾಮ್ ಅವರು ಕೆಳಗಡೆ ಕುತ್ಕೊಂಡು ಸಿಹಿ ಪುಟ್ಟ ಹತ್ರ ಕೆನ್ ಐ ಮ್ಯಾರಿ ಯುವರ್ ಮದರ್ ಅಂತ ಕೇಳ್ತಾರೆ. ನಾನು ನಿಮ್ಮಿಬ್ಬರನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ, ನೀನು ಪರ್ಮಿಷನ್ ಕೊಟ್ಟರೆ ಅದಾಗುತ್ತೆ, ಸೀತಮ್ಮನ ನನ್ನ ಮದುವೆ ಆಗ್ಬೋದಾ ಅಂತ ರಾಮ್ ಅವ್ರು ಕೇಳಿದಾಗ ಆಗ ಸಿಹಿ ಪುಟ್ಟ ಅದು ಸೋಫಾ ಮೇಲೆ ಕುತ್ಕೊಂಡು ನಾನು ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಆಗ ಸಿಹಿನ ರಾಮ್ ಅವ್ರು ಎತ್ಕೊಂಡು ಓಕೆ ಅಂತ ಹೇಳ್ತಾರೆ ಸಿಹಿ. ಆಗ ಮುತ್ಕೊಟ್ಟು ಇಬ್ಬರು ಕೂಡ ಎಲ್ಲರೂ ಕ್ಲಾಪ್ಸ್ ಹೊಡಿತಿರ್ತಾರೆ. ಆಗ ಭಾರ್ಗವಿ ಅವರು ಸೀತೆನ ನೀನು ತುಂಬ ಕಾಯಿಸ್ತಿದ್ಯಾ ರಾಮ್, ಹಾರ ಎಕ್ಸ್ಚೇಂಜ್ ಮಾಡಿ ಬೇಗ ರಿಂಗ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಆಗ ರಾಮ್ ಅವರು ಶೋರ್ ಚಿಕ್ಕಿ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಹಾರ ಬದಲಾಯಿಸ್ಕೊಂಡು ಸ್ಮೈಲ್ ಮಾಡ್ತಾರೆ. ಆಗ ರಿಂಗ್ ಕೂಡ ಇಬ್ಬರೂ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಆಗ ಭಾರ್ಗವಿ ಅವರು ಕಂಗ್ರ್ಯಾಚುಲೇಷನ್ ರಾಮ್ ಅಂತ ಅವ್ರನ್ನ ಹಗ್ ಮಾಡ್ತಾರೆ. ಇನ್ಮೇಲೆ ನಿಮ್ಮಿಬ್ಬರದೇನೆ ಕಾರುಬಾರು ಅಂತ ಹೇಳ್ಬಿಟ್ಟು ಭಾರ್ಗವಿ ಅವರು ಈ ಕಡೆ ಭಾರ್ಗವಿ ಅವರು ಸಾಧನ ಊಟಕ್ಕೆಲ್ಲ ರೆಡಿ ಆಗಿದೆಯಾ ಅಂತ ಕೇಳಿದಾಗ ಆಗ ಮ್ಯೂಸಿಕ್ ಬರುತ್ತೆ. ಸಡನ್ನಾಗಿ ಸಿಹಿ ಪುಟ್ಟ ಮ್ಯೂಸಿಕ್ ಬರ್ತಿದೆ, ಸೀತಮ್ಮ ಡ್ಯಾನ್ಸ್ ಮಾಡಿ ಅಂತ ಇಬ್ಬರು ಸೀತಾರಾಮ ಇಬ್ಬರು ಕೂಡ ಡ್ಯಾನ್ಸ್ ಆಡ್ತಾರೆ. ಆಗ ಪ್ರಿಯಾ ಅಶೋಕ್ ಅವರು ಕೂಡ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ಸೀತಾರಾಮ ಇಬ್ಬರೂ ಹಗ್ ಮಾಡಿ ಅವ್ರಿಗೂ ಕೂಡ ಒಂದು ಮ್ಯೂಸಿಕ್ ಬರುತ್ತೆ, ಅದಕ್ಕೂ ಕೂಡ ಅವರು ಡ್ಯಾನ್ಸ್ ಮಾಡ್ತಿರ್ತಾರೆ. ಈ ಕಡೆ ವಿಶ್ವ ಅವರು ರಿಂಗ್ ಎಕ್ಸ್ಚೇಂಜ್ ಸೆರೆಮೋನಿ ಕೂಡ ನಡೀತು. ವಾಣಿ ಅದಕ್ಕೆ ಒಡವೆನೆಲ್ಲ ಯಾವಾಗ ಎಕ್ಸ್ಚೇಂಜ್ ಮಾಡ್ತಾರೆ ಅದನ್ನು ಕೇಳಮ್ಮ ಅಂತ ಸಾಧನ ಅವ್ರಿಗೆ ಕೇಳ್ತಾರೆ, ಭಾರ್ಗವಿ ಅವ್ರಿಗೆ ಕೇಳು ಅಂತ. ಆಗ ವಿಶ್ವ ಅವರು ನೀನೇ ಕೇಳ್ತೀಯ ನಾನೇ ಕೇಳಲ್ಲ ಅಂತ ಸಾಧನ ಅವ್ರಿಗೆ ಕೇಳಿದಾಗ ಆಗ ಸಡನ್ನಾಗಿ ಸೂರಿ ತಾತ ಅಲ್ಲಿಗೆ ಬರ್ತಾರೆ. ಆಗ ಸೂರಿ ತಾತ ರಾಮ್ ಅವ್ರ ಅಪ್ಪ ಅಮ್ಮ ಬದುಕಿದ್ರೆ ಎಷ್ಟು ಸಂತೋಷ ಪಡ್ತಿದ್ರೋ ಏನೋ ನನಗೆ ಗೊತ್ತಿಲ್ಲ, ಬರೋ ಸೊಸೆಗೆ ನಾವು ಅತ್ತೆ ಮಾವನ ಆಶೀರ್ವಾದ ನಾವು ಹೇಗೆ ಕೊಡೋಕ್ಕಾಗುತ್ತೆ, ಅದಕ್ಕೆ ಅವ್ರಿಗೆ ಸೀತಂಗೆ ಒಡವೆ ಮತ್ತು ಸೀರೆ ಏನಾದರೂ ಒಂದು ಕೊಡೋ ಮುಖಾಂತರ ಅವ್ರಿಗೆ ಆಶೀರ್ವಾದ ಸಿಗುತ್ತೆ, ಅದನ್ನು ನೀವು ಕೊಟ್ಟರೆ ನಾವು ಸಂತೋಷ ಪಡ್ಬೋದು ಅಂತ ಕೇಳ್ತಾರೆ. ಆಗ ಭಾರ್ಗವಿಯವರು ಸೀತಾ ಹಾಕಿರೋ ಡ್ರೆಸ್ಗೆ ಈ ಒಡವೆಗಳು ಅವ್ರಿಗೆ ಒಪ್ಪಲ್ಲ ಮಾವಯ್ಯ, ಒಡವೆ ಏನೋ ತಂದಿದ್ದೀನಿ ಮಾವಯ್ಯ, ಅವಳೇನು ಹೇಳ್ತಾಳೋ ಏನೋ ಗೊತ್ತಿಲ್ಲ. ಆಗ ಸುರಿತಾತ ಸೀತಾ ಬಾರಮ್ಮ ಇಲ್ಲಿ ಅಂತ ಕರೆದ್ಬಿಟ್ಟು ಈ ಒಡವೆಗಳೆಲ್ಲ ವಾಣಿಗೆ ಸೇರಿದ್ದು. ಆಗ ಸುರಿತಾತ ನೀನು ಇಷ್ಟಿದ 10 ದಿವಸ ಈ ಒಡವೆಗಳನ್ನೆಲ್ಲ ನೀನು ಹಾಕ್ಕೊಂಡ್ರೆ ನಿನಗೆ ಆಶೀರ್ವಾದ ಸಿಕ್ಕಿದೆ ಅಂತ ನನ್ನ ನಂಬಿಕೆನಮ್ಮ, ತಗೊಳಮ್ಮ ಇದು ವಾಣಿ ಅವ್ರದ್ದು ಒಡವೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ. ಆಗ ಭಾರ್ಗವಿಯವರು ಆ ಒಡವೆಗಳನ್ನೆಲ್ಲ ತೆಗ್ದು ತೋರಿಸ್ತಾ ಇರ್ತಾರೆ. ಆಗ ಸೀತಾ ಅವರು ನಾನು ಹಾಕ್ಕೊಂಡಿರೋ ಡ್ರೆಸ್ಗೆ ಇದೆಲ್ಲ ಮ್ಯಾಚ್ ಆಗಲ್ಲ ಅನಿಸುತ್ತೆ ಮಾವಯ್ಯ, ಇದು ತುಂಬ ಅನ್ಕಂಫರ್ಟಬಲ್ ಆಗಿದೆ, ನಂಗೆ ಸೀರೆನೇ ಬೆಸ್ಟ್ ತಾತ, ಸೀರೆನೇ ಉಡ್ಕೊಂಬರಲ್ಲ, ಎಲ್ಲ ಚಿಕ್ಕಿನೇ ಅರೇಂಜ್ ಮಾಡಿದ್ದು, ಅವ್ರಿಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂತ ನಾನು ಇದಕ್ಕೆಲ್ಲ ಒಪ್ಕೊಂಡೆ, ಪ್ಲೀಸ್ ತಾತ ನಿಮ್ಮ ಒಪ್ಪಿಗೆ ಇದ್ದರೆ ನಾನು ಸೀರೆನೇ ಉಡ್ಕೊಂಬರ್ತೀನಿ ಅಂತ ಸೀತಾ ಅವರು ಕೇಳಿದಾಗ ಆಗ ಸುರಿತಾತ ನಿನಗೆ ಹೇಗೆ ಒಪ್ಪಿಗೆ ಅನಿಸಿದೋ ಆಗ ಮಾಡಮ್ಮ. ಆಗ ಸುರಿತಾತ ವಾಣಿ ಸೀರೆ ಇದೆಯಲ್ಲ ಭಾರ್ಗವಿ ಅದನ್ನೇ ತಂದುಕೊಡು, ನಮಗೆ ವಾಣಿ ಇಲ್ಲ ಅನ್ನೋ ಕರಗು ನಮಗೆ ಆಗಬಾರ್ದು. ಆಗ ಭಾರ್ಗವಿಯವರು ಸೀತಾ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಆಗ ಭಾರ್ಗವಿಯವರು ಸೀತಾ ಅವ್ರಿಗೆ ನೆಕ್ಲೆಸ್ಸು ಮತ್ತು ಅದೆಲ್ಲ ಸೀರೆ ಎಲ್ಲ ಕೊಟ್ಟು ರೆಡಿ ಮಾಡ್ಕೊ ಅಂತ ಹೇಳ್ತಾರೆ. ವಾಣಿ ಅವ್ರ ಸೀರೆ ಮತ್ತು ನೆಕ್ಲೆಸ್ ಹಾಕ್ಕೊಂಡು ರೆಡಿ ಆಗಿರ್ತಾರೆ ಸೀತಾ ಅವರು. ಆಗ ಸೀತಾ ಅವರು ಇವಾಗ ನಾನಾಗಿದ್ದೀನಿ ಅಪ್ಪ, ಇವಾಗ ಸೀರೆ ಹಾಕ್ಕೊಂಡ್ಮೇಲೆ ನಂಗೆ ಕಂಫರ್ಟೇಬಲ್ ಫೀಲ್ ಆಗ್ತಿದೆ ಅಂತ ಭಾರ್ಗವಿ ಅವ್ರ ಹತ್ರ ಹೇಳಿದಾಗ ನಿಂಗೆ ಗೌನ್ ಸೆಟ್ ಆಗಲ್ಲ ಅಂತ ನಾನು ಲೆಹೆಂಗಾನೇ ನಿನಗೆ ಆರ್ಡ್ರ್ ಮಾಡಿದ್ದೆ, ಆದರೆ ನೀನು ಲೆಹೆಂಗಾನು ನಿಂಗೆ ಕಂಫರ್ಟಬಲ್ ಇಲ್ಲ ಅಂತ ಹೇಳ್ತಿದ್ದೆ, ಯಾಕೆ ನಿನಗೆ ಇಷ್ಟ ಆಗಲಿಲ್ವಾ ಅಂತ ಕೇಳಿದಾಗ ಇಲ್ಲ ಚಿಕ್ಕಿ ನಂಗೆ ಅಡ್ಜಸ್ಟ್ ಏನೋ ಆಯಿತು, ಆದರೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿತ್ತು ಅಷ್ಟೇ. ಆವಾಗ ಭಾರ್ಗವಿ ಅವರು ಇನ್ಮೇಲಿಂದ ನೀನು ಎಲ್ಲದಕ್ಕೂ ಅಡ್ಜಸ್ಟ್ ಆಗಲೇಬೇಕು ಸೀತಾ, ನೀನು ದೇಸಾಯಿ ಮನೆ ಸೊಸೆ, ಇನ್ಮೇಲಿಂದ ಪಾರ್ಟೀಸು ಗೆಟ್ ಟುಗೆದರ್ ಇದೆಲ್ಲ ಆಗ್ತಾನೆ ಇರುತ್ತೆ, ಎಲ್ಲ ಕಡೆನೂ ನೀನು ಸೀರೆನೇ ಉಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ ಸೀತಾ,
ಅಲ್ಲಿಗೆ ಯಾವ ಥರ ಬಟ್ಟೆಗಳು ಬೇಕೋ ಅದೇ ಥರನೇ ನೀನು ಬಟ್ಟೆಗಳು ಹಾಕ್ಕೊಬೇಕು. ಆಗ ಸೀತಾ ಅವರು, ನಾನು ಈ ಸೀರೆ ಉಟ್ಕೊಂಡ್ಮೇಲೆ ತುಂಬ ಖುಷಿ ಆಗ್ತಿದೆ ಚಿಕ್ಕಿ, ನಾನು ವಾಣಿ ಅದಕ್ಕಿನ ಯಾವತ್ತೂ ನೋಡೇ ಇಲ್ಲ, ಅವರೇ ನನ್ನನ್ನು ಅಪ್ಕೊಂಡಿದ್ದಾರೆ ಅಂತ ಅನ್ನಿಸ್ತಿದೆ. ಹಾಗೆ ಹೇಳಿದಾಗ ಆಗ ಸೀತಾ ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಬರ್ತಾರೆ ಭಾರ್ಗವಿ ಅವರು. ಆಗ ಸಿಹಿ ಪುಟ್ಟ ನೋಡ್ಬಿಟ್ಟು, ವಾವ್ ಸೀತಮ್ಮ ಸೋ ಕ್ಯೂಟ್ ಅಂತ ಹೇಳಿದಾಗ ಆಗ ವಿಶ್ವ ಅವರು ಸೀತಾ ಅವ್ರನ್ನ ನೋಡ್ಬಿಟ್ಟು ವಾಣಿ ಅದಕ್ಕೆ ಅಂತ ಕರೆದಾಗ ಎಲ್ಲರೂ ಶಾಕ್ ಆಗಿ ಅವ್ರನ್ನೇ ನೋಡ್ತಿರ್ತಾರೆ. ಆಗ ವಿಶ್ವ ಅವರು ಸಮಾಧಾನ ಮಾಡ್ಕೊಳ್ಳೋ ಸತ್ಯ ಅವರು ವಾಣಿ ಅದಕ್ಕೆ ಅಲ್ಲ ಅಂತ ಎಷ್ಟೇ ಫೋರ್ಸ್ ಮಾಡ್ತಿದ್ರು. ಆಗ ಸತ್ಯ ಅವರು ವಾಣಿ ಅದಕ್ಕೆ ಅಂತ ಕಿರ್ಚ್ಕೊಂಡು ಸೀತಾ ಅವ್ರ ಹತ್ರನೇ ಹೋಗ್ತಾರೆ. ಆಗ ಎಲ್ಲರೂ ಅವ್ರನ್ನೇ ಶಾಕ್ ಆಗಿ ನೋಡ್ತಿರುವಾಗ ಅವರು ನಾನೇನು ಮಾಡಿಲ್ಲ ಅದಕ್ಕೆ ಅಂತ ಸತ್ಯ ಅವರು ಹಂಗೆ ಶಾಕ್ ಆಗಿ ಹೇಳ್ತಿರ್ತಾರೆ. ಸೀತಾ ಅವ್ರ ಕಾಲಿಗೆ ಬೀಳಕ್ಕೆ ಹೋಗ್ತಾರೆ ಸತ್ಯ ಅವರು. ಆಗ ವಿಶ್ವ ಅವರು ಅವರಲ್ಲ ಅಂತ ಹೇಳಿದಾಗ ನಾನೇನು ಮಾಡಿಲ್ಲ ಅಂದರೂ ಅವ್ರು ನಮ್ಮ ಮನೆಗೆ ಬಂದಿದ್ದಾರೆ ಕಣೋ ಅಂತ. ಆಗ ಭಾರ್ಗವಿ ಅವರು ತುಂಬ ಸುಸ್ತಾಗಿ ತುಂಬ ಸಪ್ಪಗಿರ್ತಾರೆ. ಅದನ್ನ ನೋಡ್ಬಿಟ್ಟು ಆಗ ಸೂರಿ ತಾತ, ಸಾಧನ ಅವ್ನು ಕರ್ಕೊಂಡು ಹೋಗು ಇಲ್ಲಿಂದ, ಅವನೇನು ಮಾತಾಡ್ತಿದ್ದಾನೆ ಅಂತ ಅವನಿಗೆ ಪ್ರಜ್ಞೆ ಇಲ್ಲ. ಆಗ ಭಾರ್ಗವಿ ಅವರು ತುಂಬ ಎದ್ರುಕೊಂಡು ಅಲ್ಲೇ ನಿಂತಿರ್ತಾರೆ. ಆಗ ಸೀತಾ ಅವರು ಸೂರಿ ತಾತನ ಹತ್ರ, ಯಾಕೆ ನಾನು ಈ ಥರ ಸೀರೆ ಉಟ್ಕೊಬಾರ್ದಿತ್ತ, ಯಾಕೆ ಅವರು ಅಷ್ಟು ಎದ್ರುಕೊಂಡಿದ್ದಾರೆ ಅಂತ ಕೇಳಿದಾಗ ಆಗ ಸೂರಿ ತಾತ, ನೀನು ಅಲ್ದರ ಸೀರೆನ ಯಾರು ಉಡೋದಕ್ಕೆ ಸಾಧ್ಯನಮ್ಮ, ನೀನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಾಗ, ಆದರೂ ನೀನು ವಾಣಿ ಅದಕ್ಕೆ ಥರನೇ ಕಾಣಿಸ್ತಿದ್ಯಾ ಅಂತ ಅವರು ಹಾಗೆ ಹೇಳಿದಾಗ ಈ ಕಡೆ ಭಾರ್ಗವಿ ಅವ್ರಿಗೆ, ಭಾರ್ಗವಿ ನೀನು ಮನೆಯಲ್ಲಿ ಕಣ್ಣು ಕಚ್ಚಿ ಎಲ್ರಿಗೂ ಕಟ್ಟಿದ್ದ ಮೋಸ ಮಾಡಿದ್ದ ದಿನ ಇವಾಗ ಎಲ್ಲರೂ ಮುಂದೆ ಕಾಣಿಸುತ್ತೆ. ಆಗ ರಾಮ್ ಅವರು, ಚಿಕ್ಕ ವಯಸ್ಸಲ್ಲಿದ್ದಾಗೆ ನಾನು ನನ್ನ ತಾಯಿನ ಕಳ್ಕೊಂಡೆ, ಎಲ್ಲೋ ಒಂದು ಸ್ವಲ್ಪ ನೋಡ್ದಂಗೆ ಜ್ಞಾಪನ ಇದೆ ಅಷ್ಟೇ, ಆದರೆ ಡಿಟ್ಟು ನೀವು ನನ್ನ ತಾಯಿ ಥರನೇ ಕಾಣಿಸ್ತಿದ್ರಿ ಅಂತ ಸೀತಾ ಅವ್ರಿಗೆ ರಾಮ್ ಹೇಳಿದಾಗ ಆಗ ಸೀತಾ ಅವ್ರ ಅಪ್ಪಮ್ಮ ಬಂದ್ಬಿಟ್ಟು, ಸೀತಾ ಅವರಮ್ಮ, ನೀನು ತುಂಬ ಪುಣ್ಯ ಮಾಡಿದ್ದೆ ಅಮ್ಮ ಈ ಥರ ಮನೆಗೆ ಸೊಸೆಯಾಗಿ ಹೋಗೋದಕ್ಕೆ ಅಂತ ಹೇಳಿದಾಗ ಆಗ ರಾಮ್ ಅವರು, ನಾನು ತುಂಬ ಪುಣ್ಯ ಮಾಡಿದ್ದೆ ಸೀತಾ ಅವರಂಥ ಬ್ಯೂಟಿಫುಲ್ ಸೋಲ್ ಪಡೆಯೋಕ್ಕೆ ಅಂತ ಹೇಳಿದಾಗ ಆಗ ರಾಮ್ ಅವರು, ಇಡೀ ದಿವಸ 400 ರೂಪಾಯಲ್ಲಿ ಹೇಗೆ ಬದುಕೋದು ಅಂತ ಸೀತಾ ಅವರೇ ನನಗೆ ಹೇಳ್ಕೊಟ್ಟಿದ್ದು ಅಂತ ಹೇಳಿದಾಗ ಆಗ ಸೀತಾ ಅವರು, ರಾಮ್ ನಾನು ಸುಮ್ಮನೆ ಜೋಕ್ ಮಾಡಿದೆ, ಅದನ್ನೇ ನೀವು ಸೀರಿಯಸ್ ಆಗಿ ತೊಗೊಂಡಿದ್ದೀರಾ. ಆಗ ರಾಮ್ ಅವರು, ನಾನು ಸೀರಿಯಸ್ ಆಗಿ 400 ರೂಪೀಸಲ್ಲಿ ಒಂದು ದಿವಸ ವಿಶ್ವ ಚಿಕ್ಕಪ್ಪನ ಹತ್ರ ಸಾಲ ತಗೊಂಡು ಹೋಗಿದ್ದೀನಿ, ಕೇಳಿಬೇಕಾದ್ರೆ ಅಂತ ಕೇಳಿದಾಗ ಆಗ ವಿಶ್ವ ಅವರು ಬಂದ್ಬಿಟ್ಟು, ಹೌದು ಕಣಮ್ಮ, ಅವನು 395 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿದ್ದಾನೆ, 5 ರೂಪಾಯಿ ಮಾತ್ರ ವಾಪಸ್ ಕೊಟ್ಟಿದ್ದಾನೆ, 395 ರೂಪಾಯಿ ನನ್ನ ಹತ್ರ ಸಾಲ ಇಟ್ಕೊಂಡಿದ್ದಾನೆ. ಆಗ ರಾಮ್ ಅವರು, ನೀವು ಯಾವಾಗಲೂ ಅಡ್ಜಸ್ಟ್ ಆಗಬೇಕಾ, ನಾನು ಸಿಂಪಲ್ ಲೈಫ್ಗೆ ಅಡ್ಜಸ್ಟ್ ಆಗ್ತೀನಿ ಅಂತ ಹೇಳಿದಾಗ ಫ್ರೆಂಡ್ಸ್, ನಿಮಗೆ ಸೀರಿಯಲ್ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಯಾರೆಲ್ಲ ಸೀರಿಯಲ್ ಪ್ರಿಯರಿದ್ದಾರೋ ಈ ವಿಡಿಯೋನ ಶೇರ್ ಮಾಡಿ. ಟಿವಿಗಿಂತ ಮೊದಲೇ ನಿಮಗೆ ಸೀರಿಯಲ್ ಅಪ್ಡೇಟ್ ಸಿಗುತ್ತೆ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನೆಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ.